ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ? ಸರ್ ಹಾವೇರಿಯಿಂದ ಸರ್ ಮಾತಾಡೋದು. ಎಲ್ಲಿಂದ ತಾಯಿ? ಹಾವೇರಿ ಸರ್. ಹಾವೇರಿ. ಓಕೆ, ಏನಮ್ಮ ಹೆಸರು? ಸರ್ ಲೈವ್ ಅಲ್ಲಿ ಇರೋದು ಸರ್ ಇವಾಗ? ಹೌದು, ಲೈವ್ ಅಲ್ಲಿ ಇದ್ದೀನಿ. ಸರ್ ಸ್ವಲ್ಪ ಸಮಸ್ಯೆಗಳಿತ್ತು ಸರ್, ತಿಳ್ಕೊಬೇಕಾಗಿತ್ತು. ತುಂಬಾನೇ ಇದಾವೆ ಸರ್. ನಿನ್ನ ಹೆಸರು ಹೇಳು ತಾಯಿ. ಸರ್ ಪವಿತ್ರ ಅಂತ ಸರ್. ಪವಿತ್ರ. ಓಕೆ, ಹೇಳಮ್ಮ. ಸರ್ ಅಂದ್ರೆ ಮ್ಯಾರೇಜ್ ಆಗಿದೆ ಸರ್, ನಂದೀಗ 12 ವರ್ಷ ಆಯ್ತು. ಓಕೆ. ಒಳ್ಳೆ ಎಜುಕೇಶನ್ ಮುಗಿಸಿದೆ ಸರ್, ಜಾಬ್ ಸಿಗ್ಲಿಲ್ಲ. ಕಾರಣಾಂತರಗಳಿಂದ ಲೈಫ್ ಅಲ್ಲಿ ತುಂಬಾನೇ ಹಿಂದೆ ಉಳ್ಕೊಂಡ್ ಬಿಟ್ಟಿದ್ದೀನಿ ಸರ್. ಓಕೆ. ತುಂಬಾನೇ ಡ್ರೀಮ್ಸ್ ಗಳಿದಾವೆ, ಬಟ್ ಮದ್ವೆ ಆಗಿದ ನಂತರ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಒಂದೇ ಮಗು ಇದೆ. ಓಕೆ. ಹಾ ಸರ್, ಇನ್ನು ಸಾಕಷ್ಟು ಆಧ್ಯಾತ್ಮಿಕ ವಿಚಾರದೊಳಗೆ ತುಂಬಾನೇ ಗೊಂದಲಗಳಿದಾವೆ ಸರ್ ನನ್ಗೆ. ಓಕೆ. ಎಷ್ಟು ಓದಿದ್ಯಾ? ಸರ್ ಅಂದ್ರೆ ಈಗ D.Ed ಅಂತಾರಲ್ವಾ ಸರ್, ಅದನ್ನ ಓದಿದ್ದೀನಿ ಸರ್. ಓಕೆ. ಯಜಮಾನ್ರು ಏನ್ ಮಾಡ್ತಾರೆ? ಅವ್ರದ್ದು ಡ್ರೈವಿಂಗ್ ಇದೆ ಸರ್, ಡ್ರೈವಿಂಗ್ ಮಾಡ್ತಾರೆ ಸರ್ ಅವರು. ಓಕೆ. ಖಂಡಿತವಾಗ್ಲಮ್ಮ, ನೀನು ಕೇಳೋಂತಹ ಪ್ರಶ್ನೆ, ನಿನಗಿರುವಂಥ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಬೇಕಂದ್ರೆ ಖಂಡಿತವಾಗ್ಲೂ ಆತ್ಮ ಸಮೃದ್ಧಿ ಯೋಗಕ್ಕೆ ಜಾಯ್ನ್ ಆಗು. ಆ ಕ್ಲಾಸ್ ಲೈವ್ ಕ್ಲಾಸ್ ಇರುತ್ತೆ, ಆನ್ಲೈನ್ ಕ್ಲಾಸ್. ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ ಬೆಳಗಿನ ಜಾವ 6:30ವರೆಗೂ, ಅಂದರೆ 1.5 ಗಂಟೆ ಆತ್ಮ ಸಮೃದ್ಧಿ ಯೋಗದಲ್ಲಿರುತ್ತೆ. ಇದರಲ್ಲಿ ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳು, ಕರ್ಮ ಸಿದ್ಧಾಂತ, ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ, ವ್ಯವಹಾರಿಕ, ಆರ್ಥಿಕ, ಇದೆಲ್ಲ ವಿಚಾರಗಳನ್ನು ಬಿಡಿಬಿಡಿಯಾಗಿ ತಿಳಿಸ್ತಾ ಹೋಗ್ತೀನಿ. ಆದ್ದರಿಂದ ನಿನಗೆ ಒಂದು ಪ್ರಶ್ನೆಯಲ್ಲಿ ತೃಪ್ತಿ ಸಿಗಲ್ಲ. ನೀನು ಕೇಳಿದಂತಹ ಪ್ರಶ್ನೆಗಳು ನಿನಗೆ ಹಲವಾರು ಗೊಂದಲಗಳಿದ್ದಾವೆ. ಸಾವಿರಾರು ಪ್ರಶ್ನೆಗಳು ಆಧ್ಯಾತ್ಮಿಕದೊಳಗಂತೂ ತುಂಬಾನೇ ಇದೆ ಸರ್. ನನಗೆ ಮದ್ವೆ ಆಗೋಕ್ಕಿಂತ ಮೊದಲು ನನ್ನ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗಿಂದನೂ ಒಂದು ಆಧ್ಯಾತ್ಮ ಕಡೆ ತುಂಬಾ ಒಲವಿದೆ ಸರ್ ನನಗೆ. ಓಕೆ. ಅದ್ರಲ್ಲಿ ಸಾಕಷ್ಟು ವಿಚಾರಗಳು ನನ್ಗೆ ಅದನ್ನ ಬಿಡಿಸಿ ಕಾಲದಷ್ಟು ವಿಚಾರಗಳು ನನ್ಗೆ ಕನಸಲ್ಲಾಗಿರ್ಬೋದು, ನೇರವಾಗಿ ತುಂಬಾ ನೋಡಿದೀನಿ ಸರ್ ನಾನು. ಓಕೆ. ಬಟ್ ಅದನ್ನೆಲ್ಲ ಪೂರೈಸ್ಕೊಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ನೀನ್ ಕ್ಲಾಸ್ಗೆ ಅಟೆಂಡ್ ಆದಾಗ ಒಂದಷ್ಟು ವಿಚಾರಗಳು ತಿಳಿಯುತ್ತೆ. ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಬಹಳ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಕೊಡೋದಕ್ಕೆ ಕಷ್ಟ ಆಗೋದಿಲ್ಲ. ಆದ್ರಿಂದ ನೇರವಾಗಾದ್ರೂ ಬಂದು ಭೇಟಿ ಮಾಡು, ಅಥವಾ ಕ್ಲಾಸ್ಗಾದ್ರೂ ಜಾಯಿನ್ ಆದ್ರೆ ನಿನಗೊಂದಷ್ಟು ಗೊಂದಲಗಳು ಸಂಕ್ಷಿಪ್ತವಾಗುತ್ತೆ. ಈ ನಂಬರಲ್ಲಿ ವಾಟ್ಸಪ್ ಇದೆ. ನಿನ್ನ ಹೆಸರು, ಫೋಟೋ, ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ನಾನು ಗ್ರೂಪ್ ಲಿಂಕ್ ಅನ್ನು ಕಳಿಸ್ತೀನಿ. ಯಾರ್ಯಾರು ಗ್ರೂಪ್ಗೆ ಜಾಯ್ನ್ ಆಗಿರ್ತೀರ ಅಂಥವ್ರಿಗೆ ಆತ್ಮ ಸಮೃದ್ಧಿ ಯೋಗ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಓಕೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ASY ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕಳಿಸಿದ್ರೆ ನಾನು ಗ್ರೂಪ್ಗೆ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ. ಓಕೆಮ್ಮ, ಥ್ಯಾಂಕ್ ಯು.